ವಿದೇಶಿ ನೆಲದಲ್ಲಿ ಮತ್ತೊಬ್ಬ ಕನ್ನಡಿಗ ನಿಗೂಢವಾಗಿ ಮೃತಪಟ್ಟಿದ್ದಾನೆ. ಐರ್ಲೆಂಡ್ನ ಮನೆಯಲ್ಲಿ ಕರಾವಳಿಯ ವ್ಯಕ್ತಿಯ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. 10 ದಿನಗಳಲ್ಲಿ ಮೂರನೇ ಕನ್ನಡಿಗನ ಸಾವು ಆತಂಕಕ್ಕೆ ಕಾರಣವಾಗಿದೆ. ವಿದೇಶದಲ್ಲಿ ಮತ್ತೊಬ್ಬ ಕನ್ನಡಿಗನ ನಿಗೂಢ ಸಾವು. ಐರ್ಲೆಂಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಕ್ತಿ ದುರ್ಮರಣ. ವಿದೇಶಿ ನೆಲದಲ್ಲಿ ಕನ್ನಡಿಗರ ಸಾವಿನ ಸರಣಿ ಮುಂದುವರೆದಿದೆ. ಐರ್ಲೆಂಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಜೋ ಸುನಿಲ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಐರ್ಲೆಂಡ್ನ ಚಾರ್ಲ್ಸ್ ಟೌನ್ ನಿವಾಸದಲ್ಲಿ ಸಾಂಜೋ ಸುನಿಲ್ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕಡಬ ತಾಲೂಕಿನ ಕುಟ್ರುಪಾಡಿ ವಿಮಲಗಿರಿ ನಿವಾಸಿಯಾಗಿರೋ 31 ವರ್ಷದ ಸಾಂಜೋ ವರ್ಷದ ಹಿಂದಷ್ಟೇ ಕಡಬದ ಯುವತಿಯ ವಿವಾಹವಾಗಿದ್ದ. ಕೆಲವು ತಿಂಗಳ ಹಿಂದಷ್ಟೇ ಐರ್ಲೆಂಡ್ಗೆ ತೆರಳಿದ್ದ ಸಾಂಜೋ ಸಾವು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಮೊದಲು ಇಸ್ರೇಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಾಂಜೋ ಕೆಲವು ತಿಂಗಳ ಹಿಂದಷ್ಟೇ ಐರ್ಲೆಂಡ್ಗೆ ತೆರಳಿದ್ದ. ಐರ್ಲೆಂಡ್ನಲ್ಲಿ ಪತ್ನಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರೋ ಹಿನ್ನೆಲೆ ಇಸ್ರೇಲ್ನಿಂದ ಐರ್ಲೆಂಡ್ಗೆ ತೆರಳಿದ್ದ. ಆದ್ರೆ ಪತ್ನಿ ಕೆಲಸಕ್ಕೆ ತೆರಳಿದ್ದ ವೇಳೆ ಸಾಂಜೋ ನಿಗೂಢ ಸಾವನ್ನಪ್ಪಿದ್ದಾನೆ ಅಂತ ಶಂಕಿಸಲಾಗಿದೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾಂಜೋ ಮೃತದೇಹ ಪತ್ತೆಯಾಗಿದ್ದು ಆತ್ಮಹತ್ಯೆ ಅಥವಾ ಬೇರೆ ಏನಾದ್ರೂ ಆಗಿದೆಯಾ ಎಂದು ತನಿಖೆ ನಡೀತಾ ಇದೆ. 10 ದಿನಗಳ ಅವಧಿಯಲ್ಲಿ ವಿದೇಶದಲ್ಲಿ ಮೂರನೇ ಕನ್ನಡಿಗನ ಸಾವಾಗಿದೆ. ಫೆಬ್ರವರಿ 9ರಂದು ಕೆನಡಾದಲ್ಲಿ ಚಂದನ್ ಕುಮಾರ್ನನ್ನ ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಅದೇ ದಿನ ಅಂದ್ರೆ ಫೆಬ್ರವರಿ 9ರಂದು ಬೆಂಗಳೂರಿನ ವಿದ್ಯಾರ್ಥಿ ಕ್ಯಾಲಿಫೋರ್ನಿಯಾದಲ್ಲಿ ನಿಗೂಢವಾಗಿ ನಾಪತ್ತೆಯಾದ ಬಳಿಕ ಶವ ಪತ್ತೆಯಾಗಿತ್ತು. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕ ಸಾಂಜೋ ಸುನಿಲ್ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸಾವಿನ ಬಗ್ಗೆ ಭಾರಿ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, TV9.